ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 11ನೇ ಅಡುಗೆ ಏನಂತ ಯೋಚನೆ ಮಾಡ್ತಿದ್ದೀರಾ? ಅದೇನಂದರೆ ಆಲೂ ಮಟರ್ ಪಲ್ಯ. ನಾರ್ಮಲಾಗಿ ಜನನಾಗಿ ಮನೇಲಿ ಹೆಂಗೆ ಮಾಡ್ತಾರಲ್ಲ ಹಾಗೆ ಮಾಡ್ತಿದ್ದೀನಿ. ಆದರೆ ಇದರಲ್ಲಿ ಸ್ವಲ್ಪ ಮಸಾಲ ಮತ್ತು ಟೊಮ್ಯಾಟೊ ಆನಿಯನ್ ಹಾಕುವಂಥ ಟ್ವಿಸ್ಟ್ ಏನಿದೆಯಲ್ಲ ಅದು ಇದರಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಅದು ಹೇಗೆ ಅಂಥೇಳಿ ನೀವು ಕಾರ್ಯಕ್ರಮ ನೋಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ತಡ ಮಾಡದೆ ನಾವು ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲಿಗೆ ಬಟಾಣಿ ಕಾಳನ್ನ 3-4 ತಾಸು ಒಂದು ಪಾತ್ರೆಯಲ್ಲಿ ನೆನೆಸಿ ಆಮೇಲೆ ಅದನ್ನು ಕುಕ್ಕರಲ್ಲಿ ಹಾಕಿ 3-4 ಸೀಟಿ ಬರೋ ಮಟ್ಟ ಕಾಯಬೇಕು. ನೋಡಿ ಸೀಟಿ ಬಂದಿದ್ದಾತು. ನೋಡಿ ಬಟಾಣಿ ಕಾಳು ಆಲ್ರೆಡಿ ಕ್ಲೀನಾಗಿ ಮೆತ್ತಾಗ್ಬಿಟ್ಟಿದೆ. ಈಗ ಒಂದು ಪಾತ್ರೆ ತೊಗೊಳ್ಳಿ ಅಥವಾ ಬಾಣಲೆ ತೊಗೊಳ್ಳಿ, ನಿಮ್ಮ ಇಷ್ಟ. ಅದರಲ್ಲಿ ಸ್ವಲ್ಪ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಹಾಕಿ ಮೆತ್ತವಾಗೋವರೆಗೂ ಬೇಯಿಸಿರಿ. ಈಗ ಅದೇ ಪಾತ್ರೆಯಲ್ಲಿ ನಾವೇನು ಕಟ್ ಮಾಡ್ಕೊಂಡಲ್ಲ ಈರುಳ್ಳಿನ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಬ್ರೌನ್ ಆಗೋ ಮಟ್ಟ ನಾವು ಇದು ಹುರ್ಕೋಬೇಕು. ಇದೇ ಮೇನ್ ಟರ್ನಿಂಗ್ ಪಾಯಿಂಟ್. ಇದರಲ್ಲಿ ಈರುಳ್ಳಿನ ಬ್ರೌನ್ ಆಗೋ ಮಟ್ಟ ಹುರ್ಕೊಳ್ಳೇಬೇಕು. ನೋಡಿ ಬ್ರೌನ್ ಆಗಿದೆ ಈಗ ಈರುಳ್ಳಿನ. ಈಗ ಅದರಲ್ಲಿ ನಾವೇನು ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಬಾಯ್ಲ್ ಮಾಡಿದ್ವಲ್ಲ ಅದನ್ನು ಕ್ಯೂರಿ ಮಾಡಿಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಹಾಕ್ತಿದ್ದೀನಿ. ಅದನ್ನು ಕೂಡ ಆ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಒಂದು 5 ನಿಮಿಷ ಹುರ್ಕೊಂಬಿಡಿ. ಈಗ ನಾವೇನು ಬಾಯ್ಲ್ ಮಾಡಿದ್ವಲ್ಲ ಮಟರ್ನ ಅಂದರೆ ಬಟಾಣಿ ಕಾಳನ್ನ ಅದನ್ನು ಕೂಡ ಇದ್ರಲ್ಲಿ ಹಾಕ್ಕೊಂಬಿಡೋಣ. ಅದು ಹಾಕ್ಕೊಂಡು ಒಂದು 15 ನಿಮಿಷವರೆಗೂ ಬಾಯ್ಲ್ ಆಗೋ ಮಟ್ಟ ನಾವು ಕಾಯೋಣ. ನೋಡಿ ಇದಕ್ಕೆ ಬಾಯ್ಲ್ ಆಗಿದೆ. ಈಗ ನಮ್ಮ ಈ ಅಡುಗೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲು ಹಾಕಲ್ಲ ನಾವು. ಏನು ಬಟಾಣಿ ಕಾಳು ಇದಾವಲ್ಲ ಅದು ಹಾಕಿದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀವಿ, ಯಾಕಂದರೆ ಫ್ಲೇವರ್ ಸ್ವಲ್ಪ ರಿಚಾಗಿ ಬರುತ್ತೆ. ಒಂದು ಈಗ ನಾವು ಪೌಡ್ರ್ ಮಸಾಲೆ ಇದ್ರಲ್ಲಿ ಹಾಕೊಳ್ಳೋಣ. ಅವು ಯಾವಪ್ಪ ಅಂದರೆ ಅರಿಶಿನ, ನಂತರ ಧನಿಯಾ ಪೌಡ್ರು, ಕೊತ್ತಂಬರಿ ಕಾಳು ಪೌಡ್ರ್ ಅಂತಾರೆ ಅದಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಒಂದು 15 ನಿಮಿಷ ಇದಕ್ಕೆ ಮತ್ತೆ ನಾವು ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ನಾವೇನು ಆಲೂಗಡ್ಡೆನ ಫ್ರೈ ಮಾಡ್ಕೊಂಡವಲ್ಲ ಅದು ಈಗ ಕೊನೆಯದಾಗಿ ನಾವು ಇದ್ರಲ್ಲಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಒಂದು 15 ನಿಮಿಷ ಬಾಯ್ಲ್ ಆಗೋ ಮಟ್ಟ ಮತ್ತೆ ಕಾಯೋಣ. ಈಗ ನೋಡಿ ಕೊನೆಯದಾಗಿ ಮತ್ತೆ ನಾನು ಮಾಡೋಣ ಕಸ್ತೂರಿ ಮೇಥಿನ ಇದರಲ್ಲಿ ಹಾಕ್ಕೊಂಬಿಡೋಣ. ಈಗ ನಮ್ಮ ಆಲೂ ಮಟರ್ ಸಬ್ಜಿ ರೆಡಿ. ರೆಸಿಪಿ ಅಂತ ರೆಡಿ ಆಯಿತು. ಆಲೂ ಮಟರ್ ಪಲ್ಯ. ಟ್ವಿಸ್ಟ್ ಇದಂತ ನೋಡಿದಿರಾ? ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಹಾಕೋ ಟ್ವಿಸ್ಟ್ ಏನಿದೆಯಲ್ಲ ಅದು ಇದರಲ್ಲಿ ನಮ್ಮ ಅಡುಗೆಯಲ್ಲಿ ಇಂಪಾರ್ಟೆಂಟ್ ಒಂದು ಮೆಥಡು. ಅದನ್ನು ನೀವು ಯೂಸ್ ಮಾಡಿ ಡಿಶ್ ರಿಚಾಗಿ ಬರುತ್ತೆ, ಅದು ಮಾತ್ರ ಗ್ಯಾರಂಟಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋ ಟೈಮಿಂಗು ಅದು ಯಾವಾಗ ಹಾಕ್ತೀವಿ ಅಂಥೇಳಿ ನೀವು ವಿಡಿಯೋದಲ್ಲಿ ಕೂಡ ನೋಡಿದ್ದೀರಾ. ಅದನ್ನು ಕೂಡ ಹಾಗೆ ಯೂಸ್ ಮಾಡಿ. ತಡ ಮಾಡಿದೆ ನಾನೀಗ ಟೇಸ್ಟ್ ಮಾಡೋ ಸಮಯ ಟೇಸ್ಟ್ ಮಾಡ್ತೀನಿ ಹೇಗೆ ಅಂಥೇಳಿ. ಆಹಾ ಬಟಾಣಿ ಕಾಳು ಮಸ್ತಾಗಿ ಸಾಫ್ಟ್ ಆಗಿದೆ. ಆಮೇಲೆ ಚಿಲ್ಲಿ ರಿಚ್ನೆಸ್ಸು, ಆಮೇಲೆ ನಾವೇನು ಅದರಲ್ಲಿ ಲಕ್ಷಣ ಪೇಸ್ಟ್ ಹೋಗಿದ್ದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಕೂಡ ಇದರಲ್ಲಿ ರಿಚಾಗಿ ಬರ್ತಿದೆ ಫ್ಲೇವರು. ಈಗ ನೀವು ಮಾಡೋದು ಒಂದೇ ಕೆಲಸ, ಅದೇನಪ್ಪ ಅಂದರೆ ನಾನು ಹೇಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಡುಗೆ ಹಾಗೆ ನೀವು ಮನೇಲಿ ಕೂತು ಮಾಡೋದು. ಮಾಡಿ ಅದರದ್ದೊಂದು ಸೆಲ್ಫಿ ಫೋಟೋ ಆಗಲಿ ಆಮೇಲೆ ಅದರ ಟೇಸ್ಟ್ ಆಗಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕೋದು. ನಾವು ಅದಕ್ಕೋಸ್ಕರ ಕಾಯ್ತಿರ್ತೀವಿ ಅಂತ ಹೇಳ್ತಾ, ಮತ್ತು ಈ ನಮ್ಮ ಎಪಿಸೋಡನ್ನು ಮೊದಲನೇ ಬಾರಿ ನೋಡಿದವರು ಸಬ್ಸ್ಕ್ರೈಬ್ ಮಾಡಿಸೋದನ್ನು ನೀವು ಕೂಡ ಮರಿಬೇಡಿ. ಮತ್ತು ನಾವು ಬರೋಂಥ ಸಂಚಿಕೆಯಲ್ಲಿ ಇನ್ನೊಂದರ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾಯಿರ್ರಿ, ಊಟ ಮಾಡಿಸ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ನಾನು ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.